ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರದ್ಯುಮ್ನ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಕನ್ನಡ ವ್ಯಾಕರಣದಲ್ಲಿನ ಒಂದು ಭಾಗವಾಗಿರುವ ವರ್ಣಮಾಲೆಯ ಬಗ್ಗೆ ವಿವರಿಸುತ್ತಿದ್ದೇನೆ. ಹಾಗಾದರೆ ವರ್ಣಮಾಲೆ ಎಂದರೇನು? ವರ್ಣ ಎಂದರೆ ಅಕ್ಷರ, ಮಾಲೆ ಎಂದರೆ ಗುಂಪು. ಅಕ್ಷರಗಳ ಗುಂಪನ್ನು ವರ್ಣಮಾಲೆ ಎಂದು ಕರೆಯುತ್ತೇವೆ. ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ವರ್ಣಮಾಲೆಯಲ್ಲಿ 3 ವಿಧಗಳು: ಸ್ವರಗಳು, ವ್ಯಂಜನಗಳು ಹಾಗೂ ಯೋಗವಾಹಗಳು. ಸ್ವರಗಳು: ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳನ್ನು ಸ್ವರಗಳು ಎಂದು ಕರೆಯುತ್ತೇವೆ. ಸ್ವರಗಳಲ್ಲಿ ಒಟ್ಟು 13 ಅಕ್ಷರಗಳಿವೆ ಹಾಗೂ 2 ವಿಧಗಳಿವೆ: ಹ್ರಸ್ವಸ್ವರ ಹಾಗೂ ದೀರ್ಘಸ್ವರ. ಹ್ರಸ್ವಸ್ವರ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಹ್ರಸ್ವಸ್ವರ ಎಂದು ಕರೆಯುತ್ತೇವೆ. ಹ್ರಸ್ವಸ್ವರದಲ್ಲಿ 6 ಅಕ್ಷರಗಳು: ಆ, ಇ, ಉ, ರು, ಎ, ಓ. ದೀರ್ಘಸ್ವರ 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ದೀರ್ಘಸ್ವರ ಎಂದು ಕರೆಯುತ್ತೇವೆ. ದೀರ್ಘಸ್ವರದಲ್ಲಿ 7 ಅಕ್ಷರಗಳು: ಆ, ಇ, ಉ, ಎ, ಓ, ಐ, ಔ. ಮುಂದಿನದ್ದು ವ್ಯಂಜನಗಳು. ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ವ್ಯಂಜನಗಳು ಎಂದು ಕರೆಯುತ್ತೇವೆ. ವ್ಯಂಜನಗಳಲ್ಲಿ 2 ವಿಧಗಳು: ವರ್ಗೀಯ ವ್ಯಂಜನ ಹಾಗೂ ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ: ವರ್ಗೀಕರಿಸಲು ಸಾಧ್ಯವಾಗುವ ವ್ಯಂಜನಗಳನ್ನು ವರ್ಗೀಯ ವ್ಯಂಜನ ಎಂದು ಕರೆಯುತ್ತೇವೆ. ವರ್ಗೀಯ ವ್ಯಂಜನಗಳಲ್ಲಿ ಒಟ್ಟು 25 ಅಕ್ಷರಗಳಿವೆ ಹಾಗೂ 3 ವಿಧಗಳಿವೆ: ಅಲ್ಪಪ್ರಾಣ, ಮಹಾಪ್ರಾಣ ಹಾಗೂ ಅನುನಾಸಿಕ. ಅಲ್ಪಪ್ರಾಣ: ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಅಲ್ಪಪ್ರಾಣಾಕ್ಷರಗಳು ಎಂದು ಕರೆಯುತ್ತೇವೆ. ವರ್ಗದ 1ನೆಯ ಹಾಗೂ 3ನೆಯ ಅಕ್ಷರಗಳನ್ನು ಅಲ್ಪಪ್ರಾಣಾಕ್ಷರಗಳು ಎನ್ನುತ್ತೇವೆ. ಮಹಾಪ್ರಾಣಾಕ್ಷರಗಳು: ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಮಹಾಪ್ರಾಣಾಕ್ಷರಗಳು ಎಂದು ಕರೆಯುತ್ತೇವೆ. ಮಹಾಪ್ರಾಣಾಕ್ಷರಗಳಲ್ಲಿ ಒಟ್ಟು 10 ಅಕ್ಷರಗಳಿವೆ. ಅನುನಾಸಿಕಾಕ್ಷರಗಳು: ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಅನುನಾಸಿಕಾಕ್ಷರಗಳು ಎಂದು ಕರೆಯುತ್ತೇವೆ. ವರ್ಗದ 5ನೆಯ ಅಕ್ಷರಗಳನ್ನು ಅನುನಾಸಿಕಾಕ್ಷರಗಳು ಎಂದು ಕರೆಯುತ್ತೇವೆ. ಮುಂದಿನದ್ದು ಅವರ್ಗೀಯ ವ್ಯಂಜನ. ವರ್ಗೀಕರಿಸಲು ಸಾಧ್ಯವಾಗದಂತಹ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನ ಎಂದು ಕರೆಯುತ್ತೇವೆ. ಅವರ್ಗೀಯ ವ್ಯಂಜನದಲ್ಲಿ 9 ಅಕ್ಷರಗಳಿವೆ: ಯ, ರ, ಲ, ವ, ಶ, ಶ, ಸ, ಹ, ಳ. ಮುಂದಿನದ್ದು ಯೋಗವಾಹಗಳು. ಯೋಗ ಎಂದರೆ ಸಂಬಂಧ, ವಾಹ ಎಂದರೆ ಹೊಂದಿದೆ. ಅಕ್ಷರಗಳ ಜೊತೆ ಸಂಬಂಧವನ್ನು ಹೊಂದಿ ಉಚ್ಚರಿಸುವ ಅಕ್ಷರಗಳನ್ನು ಯೋಗವಾಹಗಳು ಎಂದು ಕರೆಯುತ್ತೇವೆ. ಯೋಗವಾಹಗಳಲ್ಲಿ 2 ಪ್ರಕಾರಗಳು: ಅನುಸ್ವಾರ ಹಾಗೂ ವಿಸರ್ಗ. ಧನ್ಯವಾದಗಳು.